ಬಿಗ್ ಬಾಸ್ ಅನ್ನೋದೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ನಮ್ಮ ಕರ್ನಾಟಕಕ್ಕೆ. ಅತ್ಯಂತ ದೊಡ್ಡ ಶೋ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಶೋ ಆಫ್ ದ ಇಯರ್ ಆಗಿರುತ್ತೆ ಕನ್ನಡದಲ್ಲಂತೂ. ಸೊ ಅದರಲ್ಲಿ ಅಗ್ನಿ ಪರೀಕ್ಷೆ ಆಗ್ತಿರೋದೇ ಮೊದಲನೇ ಸಲ, ಅದರಲ್ಲೂ ಕಾಮನರ್ಸಲ್ಲಿ ಸುಮಾರು ಜನ ಸೆಲೆಕ್ಟ್ ಆಗಿ ಬರ್ತಾರೆ. ಅದಕ್ಕೆ ನಂಗೆ ಬಹಳ ಖುಷಿ ಏನು ಅಂದರೆ, ಯಾವಾಗಲೂ ವೇಟ್ ಮಾಡ್ತಿರೋಂಥ ಜನ, ಟಿ ವಿಲಿ ನೋಡ್ತಿರೋ ಅಂಥವ್ರು ಇವತ್ತು ಟಿ ವಿ ಒಳಗೆ ಹೋಗ್ಬೋದು, ಅಂದರೆ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅವರ ಪ್ರತಿಭೆನ ತೋರಿಸ್ಕೊಳ್ಳೋದಕ್ಕೆ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಆ್ಯಂಡ್ ಇಷ್ಟು ಜನ ಇಲ್ಲಿ ಸೇರಿಕೊಂಡು ಈ ಒಂದು ಸೆಲೆಬ್ರೇಟ್ ಮಾಡ್ತಿರೋದು ವಿತ್ ಇಂಡಿಪೆಂಡೆನ್ಸ್ ಡೇ, ಅದು ಬಹಳ ಖುಷಿ ಇದೆ. ತುಂಬ ಜನ ಆಲ್ರೆಡಿ ಅದ್ರ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಕೂಡ. ಸೊ ವೆರಿ ನೈಸ್ಲಿ ಕಂಡಕ್ಟೆಡ್ ಆಸ್ ವೆಲ್. ಎಸ್, ನನಗೆ ಆ್ಯಕ್ಚುಲಿ ಪ್ರಾಪರ್ ಇನ್ಫಾರ್ಮೇಷನ್ ಹೇಳೋ ಹಾಗಿಲ್ಲ. ಸೊ ಶೋ ಹೇಳಿದ್ರೆ ಶೋಲ್ಲಿ ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಆ್ಯಂಡ್ ಅದರಲ್ಲಿ ಅದ್ರ ಉತ್ತರ ಸಿಗಲಿ ಅನ್ನೋದು ಕೂಡ ನಾನು ಹೇಳ್ತೀನಿ. ನಾನು ಇವಾಗ ಏನೇ ಹೇಳಿದ್ರು ಅದು ಅಲ್ಲದೆ ಇದ್ರೆ ನಿಮಗೆ ಆಮೇಲೆ ನನ್ನ ಮೇಲೆ ಬೇಜಾರಾಗುತ್ತೆ, ನಾನು ತಪ್ಪು ಹೇಳ್ತಿದ್ದೀನಿ ಅಂತ ಆಗುತ್ತೆ. ಅದಾಗಬಾರ್ದು. ಸೊ ಶೋ ನೋಡಿ, ಎಪಿಸೋಡ್ ನೋಡಿದಾಗ ಇದಕ್ಕೆಲ್ಲ ಉತ್ತರ ಸಿಗುತ್ತೆ. ಓಕೆ ಮೇಡಮ್, ಅಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಏನು ನಿಮ್ಗೆ ಏನಾದ್ರು ಐಡಿಯಾಸ್ ಇದೆಯಾ? ಏನು ಬಿಗ್ ಬಾಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸದ್ಯಕ್ಕೆ ಅಗ್ನಿ ಪರೀಕ್ಷೆ ಮಾತಾಡೋಣ. ಅಗ್ನಿ ಪರೀಕ್ಷೆ ಮುಗಿದ ತಕ್ಷಣ ಮೇ ಬಿ ಬಿಗ್ ಬಾಸ್ ಶುರು ಆಗಬಹುದು. ನಾನು ಕೂಡ ವೇಟ್ ಮಾಡ್ತಿದ್ದೀನಿ ನಮ್ಮ ಕಂಟೆಸ್ಟೆಂಟ್ಸ್, ಅಂದರೆ ಈ ಕಾಮನರ್ಸ್ ಯಾರು ಹೋಗ್ತಾ ಇದ್ದಾರೆ ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋದಕ್ಕೆ. ಸೊ ನಾಳೆಯಿಂದ ಎಪಿಸೋಡಲ್ಲಿ ಕಾಸ್ಟ್ ಆಗ್ತಾ ಇದೆ, ನೀವು ಕೂಡ ನೋಡಿ, ಎಲ್ಲರಿಗೂ ನೋಡ್ಲಿಕ್ಕೆ ಹೇಳಿ.